ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಇತಿಹಾಸದ ಬಗ್ಗೆ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಸಾಮ್ರಾಟ್ ಅಶೋಕನನ್ನ ದೇವನಾಂಪ್ರಿಯ ಅಂತ ಕರೆದಿರುವ ಏಕೈಕ ಶಿಲಾಶಾಸನ ಇರುವುದು ಮಸ್ಕಿಯಲ್ಲಿ. ಅಮೆರಿಕ, ಕೆನಡಾ ಮತ್ತು ಭಾರತದ 20 ಜನ ಸಂಶೋಧಕರ ತಂಡವೊಂದು ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟ, ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿ ತಾಲೂಕಿನ ಹಲವು ಕಡೆ ಉತ್ಖನನ ನಡೆಸಿದಾಗ 4000 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಎನ್ನುವ ಅವಶೇಷಗಳು ಸಿಕ್ಕಿವೆ. ಅಶೋಕ ಚಕ್ರವರ್ತಿಯ ಆಡಳಿತಕ್ಕೂ ಮೊದಲು ಸಮೃದ್ಧವಾಗಿದ್ದ ಮಸ್ಕಿ ಬಗ್ಗೆ ಅಧ್ಯಯನ ಮಾಡಿರುವ ಈ ತಂಡ ಇಲ್ಲಿ ಬೇರೆ ಬೇರೆ ಆಕಾರದ ಮನೆಗಳು, ಅಂದಿನ ಜನ ಬಳಸಿದ್ದಂಥ ಮಣ್ಣಿನ ಮಡಕೆ, ಚಿನ್ನಲೇಪಿತ ಸಾಮಾನುಗಳು ಹಾಗೂ ಮೂಳೆ ಸೇರಿದಂತೆ ಹಲವು ವಸ್ತುಗಳನ್ನು ಪತ್ತೆ ಹಚ್ಚಿದೆ. ಇವೆಲ್ಲವೂ ಅಂದಿನ ಜನಜೀವನ ಮತ್ತು ಆಹಾರ ಪದ್ಧತಿಗಳ ಸಂಶೋಧನೆ ಅಷ್ಟೇ ಅಲ್ಲದೆ 4000 ವರ್ಷಗಳ ಹಿಂದೆ ಇತಿಹಾಸ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯಕ. ಅಶೋಕನ ಕಾಲದಲ್ಲಿ ಮೌರ್ಯರ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಸುವರ್ಣಗಿರಿ ಅಂತ ನಮಗೆಲ್ಲ ಗೊತ್ತು. ಆದರೆ ಸಂಶೋಧಕರಲ್ಲಿ ಆ ಸ್ಥಳದ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಮಸ್ಕಿಯಲ್ಲಿ ಬೃಹತ್ ಶಿಲಾಯುಗದ ಗೋರಿಗಳು, ಚಿನ್ನದ ಅನೇಕ ವಸ್ತುಗಳು ಸಿಕ್ಕಿರುವುದರಿಂದ ಮಸ್ಕಿಯೇ ಸುವರ್ಣಗಿರಿ ಇರಬಹುದು ಅನ್ನೋದರ ಬಗ್ಗೆ ಕೂಡ ಸಂಶೋಧನೆ ನಡೆದಿದೆ. ಆದರೆ ಈಗಲೂ ದೊರೆತಿರೋ ಅವಶೇಷಗಳನ್ನು ನೋಡಿದರೆ ಸುವರ್ಣಗಿರಿ ಎಂಬುದು ಇಂದಿನ ಕನಕಗಿರಿಯೋ ಅಥವಾ ಮಸ್ಕಿ ಎಂಬ ಗೊಂದಲ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಖಚಿತ ದಾಖಲೆಗಳೊಂದಿಗೆ ಸಂಶೋಧಕರು ಸ್ಪಷ್ಟಪಡಿಸಬೇಕಿದೆ. ನಮಸ್ಕಾರ.